ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಕಾನೂನು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅವರು ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಎಂ. ಸದ್ಯಕ್ಕೆ ನನಗೇನು ಅದ್ರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಇಲ್ಲ. ಮುಖ್ಯಮಂತ್ರಿಗಳು ಭಾಳ ಸೂಕ್ಷ್ಮಮತಿಗಳಿದ್ದಾರೆ. ನೋಡೋಣ ಮುಂದೆ. ಈ ಮಧ್ಯೆ ಸರ್ ಕೇಂದ್ರ ಸಚಿವರ ವಿರುದ್ಧನೂ ಕೂಡ ಒಂದು FIR ಆಗಿದೆ. ಅವರು ಸೇರಿದ ನಿಮ್ಮ ರಾಜ್ಯಾಧ್ಯಕ್ಷರು ಚುನಾವಣಾ ಬಾಂಡಿಗೆ ಸಂಬಂಧಪಟ್ಟ. ಹೌದಾ? ನನಗೆ ಗೊತ್ತಾಗಿಲ್ಲ, ಅದ ನೋಡಿಲ್ಲ ನಾನು. ಇದು ಚುನಾವಣೆ ಘೋಷಣೆ ಆಗಲಿ. ನಾನು ಬಹುಶಃ ಮುಂದಿನ ತಿಂಗಳು 10ನೇ ತಾರೀಕು ಆಗುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಚುನಾವಣೆ ಘೋಷಣೆ ಆದಮೇಲೆ ನಮ್ಮ ಎರಡೂ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿರಬೇಕಾಗತ್ತೆ. ನಮ್ಮದು ಈಗ ನಿಮ್ಮ BJP JDS ಇವತ್ತು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ನೋಡೋಣ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಚುನಾವಣಾ ಕಣದಲ್ಲಿ ಯೋಗೇಶ್ವರ್ ಇರ್ತಾರೆ ಸರ್. ಜನಗಳ ಒತ್ತಾಯ ಇದೆ, ಚುನಾವಣಾ ಕಣದಲ್ಲಿ ಇಡಬೇಕಂತೇಳಿ ನಮ್ಮ ತಾಲೂಕಿನ ಸಾರ್ವಜನಿಕರ ಒತ್ತಾಯ ಇದೆ. ಜೊತೆಗೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಮಾತು ಕೇಳಬೇಕಾಗತ್ತೆ. ಇನ್ನೂ ಸಮಯ ಬರಲಿ, ನೋಡೋಣ. ಒಂದು ಕಡೆ ಯೋಗೇಶ್ವರ್ ಕ್ಯಾಂಡಿಡೇಟ್ ಅಂತಿದ್ದಂಗೆ DCM ಅವರು ಹೆಚ್ಚಿಗೆ ಒಂದು 20 ಸಲ ಬಂದಿದ್ದಾರೆ ಚನ್ನಪಟ್ಟಣಕ್ಕೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ. ತಾವು ಮತ್ತು ಕುಮಾರಸ್ವಾಮಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋಂಥದ್ದು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಈ ಉಪಚುನಾವಣೆಗಳು ಬಂದಾಗ ಎಲ್ಲ ರಾಜ್ಯ ಸರ್ಕಾರಗಳು ಈ ರೀತಿ ಮಾಡ್ತಾರೆ. ಮಂಡ್ಯದಲ್ಲೂ ಉಪಚುನಾವಣೆ ಬಂದಾಗ ಇದೇ ರೀತಿಯಾದಂಥ ಹಲವಾರು ಘೋಷಣೆಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ. ಈ ಚುನಾವಣೆ ಉದ್ದೇಶದಿಂದ ಘೋಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ಸ್ವಾಭಾವಿಕವಾಗಿ ಒಂದು ಸರ್ಕಾರ ಬಜೆಟಲ್ಲಿ ಘೋಷಣೆ ಮಾಡಿ ಅದನ್ನು ಅನುಷ್ಠಾನ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇದು ಚುನಾವಣೆ ಘೋಷಣೆ ಆದಮೇಲೆ ಈ ಕಾರ್ಯಕ್ರಮಗಳಿಗೇನು ಅಂತ ಅಷ್ಟೊಂದು ಮಹತ್ವ ಇರುವುದಿಲ್ಲ. ನೋಡೋಣ, ಸರ್ಕಾರ ಇದೆ, ಅವರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಟಿಕೆಟ್ ಕೈ ತಪ್ಪು ಮೈತ್ರಿ ಟಿಕೆಟ್ ಕೈ ತಪ್ಪಿದ್ರೆ ಕಾಂಗ್ರೆಸ್ ಕೊಡ್ತಾರೆ ಅನ್ನೋ ಒಂದು ರಾಜ್ಯ ಈಗ ನಮಗೆ ಆ ಥರ ಯಾವುದೂ ಆಲೋಚನೆ ನಾನು ಮಾಡಲಿಲ್ಲ. ರಾಜಕಾರಣದಲ್ಲಿ ಏನು ಹೇಳೋಕ್ಕಾಗೋದಿಲ್ಲ. ಅಧಿಕಾರಗಳು ಕಾಂಗ್ರೆಸ್ ಪಕ್ಷದವರು ಆ ಮಟ್ಟದಲ್ಲಿ ತಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದಾರೆ. ಆಗಿ ಆ ಥರದ್ದೇನು ಬೆಳವಣಿಗೆ ಆಗಿದೆ? ಕಾಂಗ್ರೆಸ್ಸಿಂದ ಏನು ಯಾರು ನನ್ನ ಜೊತೆ ಚರ್ಚೆ ಮಾಡಲಿಲ್ಲ. ಸ್ಪರ್ಧೆ ಮಾಡಬೇಕು ಅಂತೇಳಿ ಭಾಳ ಒತ್ತಡ ಇದೆ. ನೋಡ್ತೀನಿ ಮುಂದೆ. ಬಟ್ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಸರ್. ಏನು ಬೇಕಾದ್ರೂ ಆಗ್ಬೋದು ರೀ. ನೀವು ನೋಡ್ತಾ ಇದ್ದೀರಲ್ಲ, ನೀವು ಯಾರು ಊಹೆ ಮಾಡಿದಂಥ ಘಟನೆಗಳೇ ಘಟಿಸ್ತಾ ಇವೆ ಇವತ್ತು ರಾಜ್ಯದಲ್ಲಿ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತೇಳಿ. ತವರು ಪಕ್ಷಕ್ಕೆ ಮತ್ತೆ ಮರಳ್ತೀರಾ? ಇಲ್ಲ, ಆ ಥರ ಆಲೋಚನೆ ಇಲ್ಲ. ಪಕ್ಷಾಂತರ ಮಾಡಬೇಕಂತ ಆ ಥರ ಆಲೋಚನೆ ಇಲ್ಲ. ಬಟ್ ಅಲ್ಲಿ ರಾಜ್ಯದೇ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಾವು ಯಾರೂ ಊಹೆ ಮಾಡದೇ ಇರ್ತಕ್ಕಂಥ ಘಟನೆಗಳು ನಡೀತಾ ಇರೋದ್ರಿಂದ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳಷ್ಟೇ. ನೋಡೋಣ. ನಮಸ್ಕಾರ.